ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಹೇಗಿದೆ, ಹಾಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರ ಕೂಡ ನೋಡೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆಯನ್ನು ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ಚರಿತೌ ವಾಚನ್ನ ಸದತಾ ತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋರಭಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಉಪರಿ ಚತುರ್ದಶಿ ಕೂಡ ಇದೆ. ಪೂರ್ವ ಫಲ್ಗುಣಿ ನಕ್ಷತ್ರ ಈ ದಿವಸ ಮಂಗಳವಾರವಾಗಿದೆ. ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸ್ತುತಿ, ಪಾರಾಯಣ, ಅಮ್ಮನವರ ಚರಿತ್ರೆಯ ಪಾರಾಯಣ ಇತ್ಯಾದಿ ಯಾವುದೂ ಆಗುತ್ತೆ ಮಂಗಳವಾರ ದಿವಸ. ಮುಖ್ಯವಾಗಿ ತುಪ್ಪದ ದೀಪ ಹಚ್ಚತಕ್ಕಂಥದ್ದು. ಮನೆಯಲ್ಲಿ ತುಪ್ಪ ಅದು ಇದ್ದರೆ, ತುಪ್ಪ ಕೊಂಡುಕೊಳ್ಳೋದೇ ಕಷ್ಟ ಅಂತಕ್ಕಂಥವ್ರು ಎಷ್ಟೋ ಜನ ಇದ್ದಾರಲ್ವ, ಅವರು ಎಳ್ಳೆಣ್ಣೆ ದೀಪವನ್ನು ಹಚ್ಚಬಹುದು. ಅಂತೂ ಅಮ್ಮನವರಿಗೆ ದಿವಸ ದೀಪ ಬೆಳಗೋದು, ದೀಪ ಪ್ರಜ್ವಾಲನೆ ಮಾಡುವ ಅಥವಾ ದೀಪವನ್ನು ಬೆಳಗುವ ಸಂಕೇತ ಕತ್ತಲನ ನಿವಾರಣೆ. ನಮ್ಮ ಬದುಕಿನ ಕತ್ತಲು ಹಾಗೂ ಹೊರಗಿನ ಕತ್ತಲು, ಅದು ಗಾಢಾಂಧಕಾರವಾದ ಆಲೋಚನೆಗಳು, ಮನಸ್ಸಿಗೆ ಬರತಕ್ಕಂಥ ಕೆಟ್ಟ ಆಲೋಚನೆ ನಮ್ಮೊಳಗೊಂದು ಕತ್ತಲನ್ನು ನಿರ್ಮಾಣ ಮಾಡುತ್ತೆ. ಅದರಿಂದ ನಾನು ಹೊರಗೆ ಬರಬೇಕಾಗಿದ್ರೆ ಒಂದು ಬೆಳಕಿನ ಆಸರೆ ಬೇಕು. ಅದು ಎಲ್ಲಿದೆ ಅಂದರೆ ಹೃದಯದಲ್ಲೇ ಇದೆ. ಹೃದಯ ಕಮಲ ಮಧ್ಯೆ ದೀಪವದ್ವೇದ ಸಾರಂ ಅಂತ ಹೇಳುತ್ತಲ್ಲ, ಹೃದಯ ಕಮಲದಲ್ಲೇ ಒಂದು ದೀಪ ಬೆಳಗಿದೆ. ಅದನ್ನೇ ಆ ಜೀವ ಅಂತ ಕರೀತಾರೆ. ಅದು ಒಳಗಡೆ ಆಗಲೇ ಇದೆ. ಅದಕ್ಕೆ ಭಗವತಿಯ ಆರಾಧನೆ ಅದು ಸಾಮೀಪ್ಯವನ್ನು ತಂದುಕೊಡುತ್ತೆ. ಆ ಭಗವತಿಯ ಕೃಪೆಯಿಂದಾಗಿ ಆ ಬೆಳಕು ನಮಗೆ ದಾರಿಯನ್ನು ತೋರಿಸುತ್ತೆ. ಹೃದಯದಲ್ಲಿ ಒಳ್ಳೆಯ ಆಲೋಚನೆಗಳು ಬರುತ್ತೆ. ಒಳ್ಳೆಯ ಮನಸ್ಸು ಅಂತೀವಲ್ಲ, ಒಳ್ಳೆಯ ಮನಸ್ಸೇ ಇಲ್ಲ ರೀ ಅವರಿಗೆ ಅಂತ ಮಾತಾಡ್ಕೊಳ್ತೀವಲ್ಲ ಸಾಮಾನ್ಯವಾಗಿ. ಆ ಮನಸ್ಸಿಗೆ ಒಳ್ಳೆಯದರ ಬೆಳಕಿನ ಆ ಸ್ಪರ್ಶ ಅದು ಉಂಟಾದಾಗ ಒಳ್ಳೆಯದು ಪ್ರಕಟವಾಗುತ್ತೆ. ಹೀಗಾಗಿ ಒಳಗೆ ಇರತಕ್ಕಂಥ ದೀಪ ಕವಿದು ಹೋಗಿಬಿಟ್ಟಿದೆ ಬೇರೆ ಆಲೋಚನೆಗಳು ಅಂತಕ್ಕಂಥ ಕೆಟ್ಟ ಆಲೋಚನೆಗಳಿಂದ. ಹೀಗಾಗಿ ಅದನ್ನು ಸರಿಸಿ ಸಚ್ಚಿಂತನೆ, ಸದಾಲೋಚನೆ ಅಂತೀವಲ್ಲ, ಅದನ್ನು ಉಂಟು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡು. ಅದು ಸಂಕೇತ. ದೀಪ ಬೆಳಗೋದು ಕಡ್ಡಿ ಏರಿದ ಕೂಡಲೇ JS ಶಿವರುದ್ರಪ್ಪನವರು ಒಂದು ಪದ್ಯವನ್ನು ಬರೀತಾರೆ. ಗೀಚದಿರು ಕಡ್ಡಿಯನು ಸಿಡಿಮದ್ದಿನ ಉಗ್ರಾಣಗಳ ಮಧ್ಯೆ ಅಂತ. ಕುಟುಂಬ ಅಂತಕ್ಕಂಥದ್ದು ಒಂದು ರೀತಿಯ ಸಿಡಿಮದ್ದಿನ ಉಗ್ರಾಣದೋಪಾದಿಯಲ್ಲಿದೆ. ಈ ದೇಶಗಳಲ್ಲೂ ಹಾಗೆ ಆಗ್ತಾ ಇದೆ. ಸಿಡಿಮದ್ದಿನ ಉಗ್ರಾಣವಾಗಿದೆ. ಎಲ್ಲ ಕಡೆಗೂ ಸಿಡಿಮದ್ದೇ ಇದೆ. ಗೀಚಿದ್ರೆ ಏನಾಗುತ್ತೆ, ಧಗ್ ಅಂತ ಅಸ್ತಿತ್ವವೇ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗೆ ಬಾಂಧವ್ಯಗಳಲ್ಲೂ ಅಷ್ಟೇ. ಮನೆ ಅಕ್ಕಪಕ್ಕನೇ ಇರ್ತಾರೆ, ತುಂಬ ಹತ್ತಿರದವರೇ ಆಗಿರ್ತಾರೆ, ಆದರೆ ಸಿಡಿಮದ್ದಿನ ರೀತಿಯಲ್ಲಿ ಇರ್ತಾರೆ. ಕಡ್ಡಿ ಗೀಚಿ ದೀಪ ಹಚ್ತೀನಿ ಅಂತ ಹೋದರೆ ಅದು ದೀಪಾವಳಿ ಆಗೋದಿಲ್ಲ, ಇನ್ನೇನೋ ಆಗಿಬಿಡುತ್ತೆ. ಹೀಗಾಗಬಾರ್ದು. ಹಚ್ಚಿದ ಕಡ್ಡಿ ಇರುವಾಗ ಇದು ಬೆಳಕಾಗಲಿ, ಇದು ದೀಪ ಪ್ರಣತೆ, ಅದು ಬದುಕಿಗೆ ಒಂದು ಶಾಂತ ನಿರ್ಮಲ ಬೆಳಕನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಅಮ್ಮನವ್ರ ಪ್ರಾರ್ಥನೆಯಿಂದ ನಮ್ಮ ಮನಸ್ಸು, ಬದುಕು ಎಲ್ಲ ಬೆಳಗಲಿ. ಶಾಸ್ತ್ರಿಗಳೇ, ಇವತ್ತು ತ್ರಯೋದಶಿ ಇದ್ದು ಇವತ್ತು ದೀಪವನ್ನು ಬೆಳಗೋದು ಅಂದರೆ ನಿಜವಾದ ದೀಪ ಬೆಳಗೋದ್ರ ಅರ್ಥವನ್ನು ಇವತ್ತು ತಿಳಿಸ್ಕೊಟ್ಟಿದ್ದೀರಾ. ಮನಸ್ಸೊಳಗಿರುವಂಥ ಅಂಧಕಾರವನ್ನು ಮೊದಲು ನಾವು ತೊಡೆದು ಹಾಕಬೇಕು. ಆಗ ಮಾತ್ರ ನಾವು ಹೊರಗಿರುವಂಥ ಪ್ರಪಂಚವನ್ನು ಸುಂದರವಾಗಿ ನೋಡೋದಕ್ಕೆ ಸಾಧ್ಯ, ಒಳ್ಳೆಯ ಮನಸ್ಸನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಅದು ಬರಬೇಕು ಅಂದರೆ ಅಮ್ಮನವರ ಪ್ರಾರ್ಥನೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಕಳಿಸಿರುವಂಥ ಸಂದೇಶಗಳನ್ನು ನೋಡೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಮುಳುಬಾಗಿಲಿನಿಂದ ವಿಜಯ್ ಮೋಹನ್ ಅವರು ಕಳಿಸಿದ್ದಾರೆ. ವಿಜಯ್ ಮೋಹನ್ ಅವರ ಜನ್ಮ ದಿನಾಂಕ 30/10/1970. ಹುಟ್ಟಿದ ಸಮಯ ಬೆಳಗ್ಗೆ 10:50. ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಿಜಯ್ ಮೋಹನ್ ಅವರ ಪ್ರಶ್ನೆ ಅದು ವೃತ್ತಿಗೆ ಸಂಬಂಧಿಸಿತಲ್ವ? ಹೌದು ಶಾಸ್ತ್ರ. ಜಾತಕವನ್ನು ಪರಿಶೀಲಿಸೋಣ. ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಧನು ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥವನು ಬುಧ. ತಮ್ಮ ಜಾತಕದಲ್ಲಿ ಬುಧ ಲಾಭ ಸ್ಥಾನದಲ್ಲಿದ್ದಾನೆ. ರಾಜ್ಯೇಶೇ ಲಾಭಭಾವಸ್ಥೆ ಜಾತೋ ಧನಸುತ ಅನ್ವಿತ ಅಂತ ಶಾಸ್ತ್ರದ ಒಂದು ಆಧಾರ ಇದೆ.
ಕರ್ಮಾಧಿಪತಿ ಲಾಭದಲ್ಲಿದ್ದರೆ ಏನು? ಜಾತು ಧನ ಸುತ ಅನ್ವಿತ. ಹಣಕಾಸಿಗೆ ಕೊರತೆ ಆಗಲ್ಲಪ್ಪ, ಮಕ್ಕಳು ಮರಿ ಎಲ್ಲ ಜೊತೆಗೆ ಚೆನ್ನಾಗಿರ್ತಾರೆ, ಚೆನ್ನಾಗಿ ಜೀವನ ನಡೆಸ್ತಾರೆ ಅಂತ. ನಿಮ್ಮ ಜಾತಕದಲ್ಲಿ ಏನಾಗಿದೆ, ಅದು ಲಾಭಸ್ಥಾನದಲ್ಲಿದ್ದಾನೆ ಕರ್ಮಾಧಿಪತಿ ಬುಧ, ಸಂಶಯ ಇಲ್ಲ. ಆದರೆ ಮೌಢ್ಯನಾಗಿದ್ದಾನೆ. ಮೌಢ್ಯನಾಗಿದ್ದರೆ ಈ ಫಲ ದಕ್ಕೋದಿಲ್ಲ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಬುಧ ಗ್ರಹ ಅವನಿಗೆ ಒಂದು ವಿಶೇಷವಾದ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ತಮ್ಮ ಊರಿನ ಸಮೀಪದಲ್ಲಿ ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳನ್ನು ತಗೊಂಡು ಹೋಗಿ ಕೊಡಿ. ಪ್ರತಿ ಬುಧವಾರ ಶ್ರದ್ಧೆಯಿಂದ ಹೆಸರು ಕಾಳು ಜೊತೆಗೆ ಸ್ವಲ್ಪ ಪರಿಮಳ ಭರಿತವಾದಂಥ ಹೂವನ್ನು ಸಮರ್ಪಣೆ ಮಾಡಿ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ ನಮಸ್ಕಾರ ಮಾಡ್ಕೊಂಬನ್ನಿ. ಹೀಗೆ ಎಷ್ಟು ಕಾಲ ಅಂತಂದರೆ ಬುಧನ ಕಾಲ ಮುಗಿಯುವವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ಪ್ರಸ್ತುತ ತಮಗೆ 2027 ಆಗಸ್ಟ್ವರೆಗೆ ಮಾಡಿ, 2027 ಆಗಸ್ಟ್ವರೆಗೆ ಇದನ್ನು ಮಾಡಿ. ಖಂಡಿತ ಅನುಕೂಲ ಆಗುತ್ತೆ. ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ. ನೀವು ಪ್ರಯತ್ನ ಮಾಡಿ, 1-2 ವಾರದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಳ್ಳೆಯದಾಗಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಅಬಳೂರಿನಿಂದ ಗೋಪಾಲ್ ದಾಮೋದರ್ ಅವರು ಕಳಿಸಿದ್ದಾರೆ. ಗೋಪಾಲ್ ಅವರ ಜನ್ಮ ದಿನಾಂಕ 28/11/1976. ಹುಟ್ಟಿದ ಸಮಯ ಮಧ್ಯಾಹ್ನ 2:08. ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು, ಜೊತೆಗೆ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಗೋಪಾಲ್ ದಾಮೋದರ್ ಅವರ ಪ್ರಶ್ನೆ ಅದು ಶೇರ್ಗೆ ಸಂಬಂಧಿಸಿದೆ ಮತ್ತು ವೃತ್ತಿಗೆ ಸಂಬಂಧಿಸಿದೆ. ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ಧನಾಧಿಪತಿ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಧನಾಧಿಪತಿ ಭಾಗ್ಯಸ್ಥಾನದಲ್ಲಿ ಇದ್ದಾನೆ, ಹೌದು, ಆದರೆ ಮೌಢ್ಯನಾಗಿದ್ದಾನೆ, ರವಿಯುಕ್ತನಾಗಿದ್ದಾನೆ. ಹೀಗಾಗಿ ಹಣಕಾಸು ನೀವು ನಿರೀಕ್ಷೆ ಮಾಡಿದಷ್ಟು ಸಿಗುತ್ತೆ ಅಂತ ಹೇಳಲಾರೆ. ಹಾಗಂತ ಏನಪ್ಪ ಹಣ ಇಲ್ವಾ ಅಂತ ಅಂದ್ಕೋಬೇಡಿ, ಹಣ ಬರುತ್ತೆ ನಿಮಗೆ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ತಮಗೆ ಬುಧ ದಶೆಯಲ್ಲಿ ಈಗ ಬುಧಭುಕ್ತಿ ನಡೀತಾ ಇದೆ. ಬುಧ ನಿಮಗೆ ಆತ ಭಾಗ್ಯಸ್ಥಾನದಲ್ಲಿದ್ದಾನೆ, ಮೌಢ್ಯನಾಗಿಲ್ಲ, ಆದರೆ ಶತ್ರುಕ್ಷೇತ್ರ ಕುಜಕ್ಷೇತ್ರದಲ್ಲಿದ್ದಾನೆ ಬುಧ. ಈ ಕಾರಣದಿಂದ ಸ್ವಲ್ಪ ನಿಮಗೆ ಅತಂತ್ರ ಸ್ಥಿತಿ. ನೀವು ಹೇಳಿದ್ರಲ್ಲ ಈಗ ಶೇರ್ಸು ಮತ್ತೊಂದು ಇವುಗಳಿಗೆ ಅಷ್ಟು ಬಲ ಕಡಿಮೆ ಇದೆ. ಈಗ ಈ ಸಂದರ್ಭದಲ್ಲಿ ನೀವು ಇನ್ವೆಸ್ಟ್ ಮಾಡೋದು ಅಷ್ಟೇನು ಒಳ್ಳೆಯದಲ್ಲ. ಈಗ ಗೋಚಾರದಲ್ಲೂ ಬುಧನಿಗೆ ಬಲವಿಲ್ಲ. ಈ ಕಾರಣದಿಂದ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ತಾವು. ಯಾವಾಗ ಅನುಕೂಲ ಆಗುತ್ತೆ ತಮಗೆ ವೃತ್ತಿಯ ಸಂಬಂಧಿ ನಿಮಗೆ ಇದೆಲ್ಲ ಅನುಕೂಲದ ಕಾಲ ಯಾವಾಗ ಅಂದರೆ 2027 ಡಿಸೆಂಬರ್ ನಂತರ ನಿಮಗೆ ಹೆಚ್ಚಿನ ಅನುಕೂಲ ಇದೆ. ಅಲ್ಲಿಂದ ನಿಮ್ಮ ಬದುಕಿನಲ್ಲಿ ಒಂದು ಒಳ್ಳೆಯ ಬದಲಾವಣೆ, ಹಣಕಾಸಿನ ಸ್ಥಿತಿ ಇತ್ಯಾದಿ ಎಲ್ಲ ಕಾಣ್ತಾ ಹೋಗ್ತೀರಾ. ವೃತ್ತಿಯಲ್ಲೂ ಅನುಕೂಲವನ್ನು ಕಾಣ್ತೀರಾ. ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಶೇರ್ಸು ಮತ್ತೊಂದರಲ್ಲಿ ಇನ್ವೆಸ್ಟ್ ಮಾಡಿ ತೊಂದರೆ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಹುಷಾರಾಗಿರಿ. ಇನ್ವೆಸ್ಟ್ ಮಾಡಬೇಕು ಅನ್ನಿಸ್ದಾಗ ಏನಪ್ಪ ಮಾಡಬೇಕು ಅಂತಂದರೆ, ನೀವು ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಂಡು ಆಗ ಬುದ್ಧಿ ನಿಮಗೆ ಒಂದು ಸ್ಥಿರತೆಗೆ ಬರುತ್ತೆ. ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು ಅನ್ನೋ ಬುದ್ಧಿ ಹೊಳೆಯುತ್ತೆ. ವಿಷ್ಣು ಸಹಸ್ರನಾಮ ತಪ್ಪದೆ ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಚಿಕ್ಕೋಡಿಯಿಂದ ಪ್ರಜ್ವಲ್ ಪಾಟೀಲ್ ಅವರು ಕಳಿಸಿದ್ದಾರೆ. ಪ್ರಜ್ವಲ್ ಪಾಟೀಲ್ ಅವರ ಜನ್ಮ ದಿನಾಂಕ 13/8/2003. ಹುಟ್ಟಿದ ಸಮಯ ಸಂಜೆ 5:30. ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಪ್ರಜ್ವಲ್ ಪಾಟೀಲ್ ಅವರ ಪ್ರಶ್ನೆ ಶಿಕ್ಷಣಕ್ಕೆ ಸಂಬಂಧಿಸಿದೆ ಅಲ್ಲ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಪಂಚಮಾಧಿಪತಿ ನಿಮಗೆ ಸಪ್ತಮದಲ್ಲಿ ಅಷ್ಟಮಾಧಿಪತಿ ಯುಕ್ತನಾಗಿದ್ದಾನೆ. ಕೆಲವೆಲ್ಲ ಯುತಿಗೂ ಒಂದು ಬೆಲೆ ಇದೆ. ಗ್ರಹಗಳ ಯುತಿ, ಸ್ಥಿತಿ, ದೃಷ್ಟಿ ಎಲ್ಲದಕ್ಕೂ ಬೆಲೆ ಇದೆ. ಅದನ್ನು ನೋಡ್ಕೋಬೇಕಾಗತ್ತೆ. ಇಲ್ಲಿ ಅಷ್ಟಮಾಧಿಪತಿ ಜೊತೆಗೆ ಅದು ಶತ್ರುವಿನ ಜೊತೆಗೆ ಸೇರಿಬಿಟ್ಟಿದ್ದಾನೆ ಶುಕ್ರ. ಹೀಗಾಗಿ ನೀವು ನೋಡಿ ತಪ್ಪದೆ ಯಾದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರವನ್ನು ಪ್ರತಿ ದಿವಸ ಹೇಳ್ಕೊಳ್ಳಿ 108 ಬಾರಿ. ಇದು ತುಂಬ ಸಹಾಯವಾಗುತ್ತೆ. ಎರಡನೆಯದು, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಪಂಚಾಮೃತ ಸೇವೆಯೋ ಅಥವಾ ನಿಮಗೆ ಯಾವುದು ಸೇವೆನೋ ಅದು ಸನ್ನಿಧಾನಕ್ಕೆ ಹೋಗಿ ಬರಬೇಕು. ಅಲ್ಲಿಗೆ ಹೋಗಿ ಬಂದರೆ ನಿಮಗೊಂದು ಪ್ರಭಾವ ಅದು ಉಂಟಾಗ್ತಾ ಇರುತ್ತೆ. ಹೀಗಾಗಿ ತಪ್ಪದೇ ಪ್ರತಿ ವಾರ ಹೋಗಿ ಬನ್ನಿ. ಹೈಯರ್ ಸ್ಟಡೀಸ್ ಮುಗಿಬರಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಚಿತ್ರ ಅವರು ಕಳಿಸಿದ್ದಾರೆ. ಚಿತ್ರ ಅವರ ಜನ್ಮ ದಿನಾಂಕ 14/5/2007. ಹುಟ್ಟಿದ ಸಮಯ ಬೆಳಗ್ಗೆ 11 ಗಂಟೆ. ಇವರು ಕೂಡ ವಿದ್ಯಾಭ್ಯಾಸದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಚಿತ್ರ ಅವರ ಪ್ರಶ್ನೆ ಅದು ಕೂಡ ಶಿಕ್ಷಣಕ್ಕೆ ಸಂಬಂಧಿಸಿದೆಯಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ಇದು ಜಾತಕವನ್ನು ಪರಿಶೀಲಿಸಿದರೆ ಇದು ಕರ್ಕಟಕ ಲಗ್ನವಾಗಿದೆ.
ಲಗ್ನದಿಂದ ಪಂಚಮಾಧಿಪತಿ, ಪಂಚಮ ಸ್ಥಾನದಲ್ಲಿ ಗುರು ಇರ್ತಕ್ಕಂಥದ್ದು, ಪಂಚಮಾಧಿಪತಿ ಭಾಗ್ಯದಲ್ಲಿರ್ತಕ್ಕಂಥದ್ದು, ಅವನಿಗೆ ಲಗ್ನಾಧಿಪತಿಯ ಯುತಿ ಇರತಕ್ಕಂಥದ್ದು, ಈ ಇಬ್ಬರನ್ನು ಗುರು ನೋಡ್ತಕ್ಕಂಥದ್ದು, ಈಗ ಒಳ್ಳೆಯ ಲಕ್ಷಣ ಇದು. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತ. ಬುದ್ಧಿಸ್ಥಾನಾಧಿಪೇ ಸೌಮ್ಯೆ ಶುಭದೃಷ್ಟಿ ಸಮನ್ವಿತೆ. ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿಂ ವಿನಿರ್ದಿಶೇತ್ ಅಂತದು. ಪರೇಂಗಿತಜ್ಞೋ ಮೇಧಾವಿ ಕಾರಕೆ ಶುಭ ಸಂಯುತೆ ಅಂತ ಮುಂದುವರಿಯುತ್ತೆ. ಇದೆಲ್ಲ ಚೆನ್ನಾಗಿದೆ ಇವರೇ. ಹೀಗಾಗಿ ನೀವು ಒಳ್ಳೆ ಸಾಧನೆ ಮಾಡಲಿಕ್ಕೆ ಅವಕಾಶ ಚೆನ್ನಾಗಿದೆ. ಸ್ವಲ್ಪ ಆಲಸ್ಯ ನಿಮಗೆ ಅಂಟ್ಕೊಂಡಿದೆ, ಅದನ್ನು ಬಿಡಿಸ್ಕೊಳ್ಬೇಕು. ಆಂಜನೇಯನ ಪ್ರಾರ್ಥನೆ ಮಾಡ್ತಾ ಬನ್ನಿ. ಪ್ರತಿ ಶನಿವಾರ ಆಂಜನೇಯನಿಗೆ ತಪ್ಪದೇ ಹೋಗಿ ವೀಳ್ಯದೆಲೆ ಹಾರ ಹಾಕ್ತಕ್ಕಂಥದ್ದು ತುಂಬ ಇಷ್ಟ ಆಂಜನೇಯ ಸ್ವಾಮಿಗೆ. ಅದನ್ನು ಮಾಡಿ ಪ್ರತಿ ಶನಿವಾರ ಎಜುಕೇಷನ್ ಮುಗಿಯೋವರೆಗೆ ಮಾಡಿದ್ರೆ ತುಂಬ ಒಳ್ಳೆಯದು, ಚೆನ್ನಾಗಿದೆ. ನಿಮಗೆ ನೀವು ಪ್ರಯತ್ನ ಪಟ್ಟರೆ ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ. ನೀವು ಲಾ ತಗೋಬಹುದು, ಒಳ್ಳೆ ಅದರಲ್ಲಿ ಕ್ರಿಮಿನಲ್ ಲಾ ಅಂತೀವಲ್ಲ, ಅವುಗಳಲ್ಲಿ ನೀವು ಎಕ್ಸ್ಪರ್ಟ್ ಆಗಬಹುದು. ತುಂಬ ಚೆನ್ನಾಗಿದೆ. ಪ್ರಯತ್ನ ಪಟ್ಟರೆ ತುಂಬ ಪ್ರತಿಭಾಶಾಲಿಗಳಾಗ್ತೀರ. ಯೋಚಿಸಿ. ಗುರುವು ರವಿ ಕೂಡ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ನೀವು ಮೆಡಿಕಲ್ ಕೂಡ ತಗೋಬಹುದು. ಅದರಲ್ಲಿ MS ಮಾಡಲಿಕ್ಕೂ ಅವಕಾಶ ಇದೆ. MS ಅಂದರೆ ಸರ್ಜನ್ ಅಂತ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಲಿಕ್ಕೆ ಅವಕಾಶ ಇದೆ. ಜಾತಕ ಚೆನ್ನಾಗಿದ್ದಾಗ ಸ್ವಲ್ಪ ಶ್ರಮ ತೊಗೊಂಡು ಓದಬೇಕು, ಆ ಒಳ್ಳೆಯ ಸ್ಥಾನ ಸಿಗುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಬೆಂಗಳೂರಿನಿಂದ ರುದ್ರೇಶ್ ಗೌಡ ಅವರು ಕಳಿಸಿದ್ದಾರೆ. ರುದ್ರೇಶ್ ಗೌಡ ಅವರ ಜನ್ಮ ದಿನಾಂಕ 11/2/1996, ಹುಟ್ಟಿದ ಸಮಯ ಬೆಳಗ್ಗೆ 7:55. ಸಂತಾನದ ಬಗ್ಗೆ ತಿಳಿಸ್ಕೊಡಿ, ಜೊತೆಗೆ ಸರ್ಕಾರಿ ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ರುದ್ರೇಶ್ ಗೌಡ ಅವರ ಪ್ರಶ್ನೆ ಅದು ಸಂತಾನ ಮತ್ತು ಸರ್ಕಾರಿ ಕೆಲಸದ ಬಗ್ಗೆ ಕೇಳಿದಾರಲ್ಲ. ಹೌದು ಶಾಸ್ತ್ರ. ನೋಡಿ, ಸಂತಾನ ಪ್ರಶ್ನೆಗಳಿಗೆ ಇಬ್ಬರ ಜಾತಕ ಬೇಕು ಅಂತ ನಾನು ಆಗಾಗ ಹೇಳ್ತಾ ಇರ್ತೀನಿ. ತಮಗೂ ಹೇಳ್ತೀನಿ, ನಿಮ್ಮ ಮನೆಯವರ ಜಾತಕವನ್ನು ಕಳಿಸ್ಕೊಡಿ, ಮತ್ತೊಮ್ಮೆ ಅದರ ಬಗ್ಗೆ ಪರಿಶೀಲಿಸೋಣ. ಈಗ ತಮಗೆ ಸರ್ಕಾರಿ ನೌಕರಿ ಬಗ್ಗೆ ಎರಡನೇ ಪ್ರಶ್ನೆ ಕೇಳಿದಿರಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕುಂಭಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಕುಜ ಲಗ್ನದಲ್ಲಿ ಶನಿ ಯುಕ್ತನಾಗಿದ್ದಾನೆ, ರವಿ ವ್ಯಯದಲ್ಲಿದ್ದಾನೆ. ಇದೆಲ್ಲ ಸ್ವಲ್ಪ ಕ್ಲಿಷ್ಟ ಲಕ್ಷಣಗಳು, ಅಂದರೆ ಫಲಕ್ಲಿಷ್ಟ ಅಂತ ಬರಲ್ಲ. ನಿರೀಕ್ಷೆ ಪಾಪ ನೀವು ಸರ್ಕಾರಿ ಸಿಗುತ್ತೆ ಅಂತೇಳಿ ಅಳೆದಾಡೋದು, ಅದಕ್ಕಾಗಿ ಓಡಾಡೋದು, ಪರೀಕ್ಷೆಗಳನ್ನು ತಗೊಳ್ಳೋದು, ಹೀಗೆ ಇವುಗಳ ಪರಿಶ್ರಮವೇ ಆಗುತ್ತೆ ವಿನಃ ಫಲ ಇಲ್ಲ. ಕಾರಣ ಏನಂದರೆ ಗ್ರಹಗಳ ಬಲ ಕಡಿಮೆ ಇದೆ. ಈಗ ನಿಮಗೆ ಶನಿ ದಶೆಯಲ್ಲಿ ಈಗ ಬುಧನ ಕಾಲ ನಡೀತಾ ಇದೆ. ಬುಧ ಅಷ್ಟಮಾಧಿಪತಿಯಾಗಿ ವ್ಯಯದಲ್ಲಿದ್ದಾನೆ. ನಿಮಗೆ ಅಕಸ್ಮಾತ್ ಸಿಕ್ಕಿದ್ದಿದ್ರೆ ಇಷ್ಟಲ್ಲಿ ಸಿಕ್ಕಿಬಿಡಬೇಕಾಗಿತ್ತು. ಕಾರಣ ಶನಿ ದಶೆಯಲ್ಲಿ ಶನಿ ಭುಕ್ತಿ ತುಂಬ ಚೆನ್ನಾಗಿದೆ, ಶನೈಶ್ಚರ ಆಗಿಲ್ಲ ಅಂದರೆ ಆ ಫಲ ಭಗವಂತ ಬರೋದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಶನೈಶ್ಚರ ಚೆನ್ನಾಗಿದ್ದಾನೆ. ನೀವು ಪ್ರಯತ್ನ ಯಾವುದು, ಈ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಸಂಬಂಧಿಸಿದ ಹಾಗೆ, ಅಥವಾ ಹೂವು ಮಾರ್ಕೆಟಿಂಗ್ ಯಾವುದನ್ನು ಈ ಅಲಂಕಾರ ಡಿಸೈನ್ ಅಂತೀವೋ ಅವುಗಳಿಗೆ ಸ್ಟೇಜ್ ಡೆಕೋರೇಷನಿಂದ ಹಿಡಿದು ಒಂದು ಛತ್ರ ಡೆಕೋರೇಷನ್ ಮಾಡುವವರೆಗೆ, ಅಥವಾ ಇನ್ಯಾವುದೋ ಬಿಗ್ ಇವೆಂಟ್ಸನ್ನ ತೊಗೊಂಡು ನೀವು ಡೆಕೋರೇಷನ್ ಮಾಡ್ತಕ್ಕಂಥದ್ದು, ಅವುಗಳಿಗೆ ಈ ಥರದ್ದೆಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳನ್ನು ನೀವು ಚೆನ್ನಾಗಿ ದುಡಿದ್ರೆ ಒಳ್ಳೆಯ ಹಣ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನಲ್ಲ, ಧನ ಲಾಭವು ದಿನೇ ದಿನೇ ಅಂತ, ಹಣಕ್ಕೆ ಕೊರತೆ ಆಗೋದಿಲ್ಲ. ಹೀಗಾಗಿ ಸರ್ಕಾರ ಒಂದು ಸಣ್ಣ ಚೌಕಟ್ಟು ಹಾಕ್ಕೊಂಡು ಕೂತ್ಕೋಬೇಡಿ. ನಿಮ್ಮ ಹರಹು ಸಾಮ್ರಾಜ್ಯ ದೊಡ್ಡದಿದೆ. ಹೀಗಾಗಿ ನೀವೇ 100 ಜನಕ್ಕೆ ಕೆಲಸ ಕೊಟ್ಟಷ್ಟು ಮಟ್ಟಿಗೆ ಬೆಳೆಯೋ ಶಕ್ತಿ ಅಂತೂ ಇದೆ. ಹೀಗಾಗಿ ಸರ್ಕಾರಿ ಕೆಲಸ ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಸಣ್ಣ ಚೌಕಟ್ಟು, ಅಲ್ಲಿ ಏನಿದೆ ನಿಮಗೆ ಪರಿಶ್ರಮ ತಗೋಬೇಕು. ಚೆನ್ನಾಗಿ ಅವಕಾಶಗಳಿದ್ದಾಗ, ಜಾತಕ ಚೆನ್ನಾಗಿದ್ದಾಗ, ಮತ್ತು 10 ಜನಕ್ಕೆ ನಿಮ್ಮಿಂದ ಬದುಕ್ತಾರಲ್ವ, ಈ ಥರ ಆಲೋಚಿಸಿ. ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಇವತ್ತು ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿವರೆಗಿನ ಈ ದಿನದ ಫಲ ಮತ್ತು ಪರಿಹಾರ ತಿಳಿಸೋದಾದರೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಶುಕ್ರ ಇರತಕ್ಕಂಥದ್ದು ಗುರುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಅದು ಮಿಥುನ ರಾಶಿಯಲ್ಲಿ. ಮಾಂದಿ ಉದಯಾಗಿದೆ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಚಂದ್ರಕೇತುಗಳ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ, ಅದು ಸಿಂಹ ರಾಶಿಯಲ್ಲಿ. ಕುಜ ಬುಧ ಹಾಗೂ ರಾಹುಗಳನ್ನು ಕಾಣ್ತಾ ಇದ್ದೀವಿ ಕುಂಭರಾಶಿಯಲ್ಲಿ. ರವಿ ಶನೈಶ್ಚರರು ಒಟ್ಟಾಗಿದ್ದಾರೆ, ಅದು ಮೀನ ರಾಶಿಯಲ್ಲಿ. ಹೇಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ನೋಡಿ, ನೆನ್ನೆ ಯಾವ ಪರಿಸ್ಥಿತಿ ಇತ್ತೋ ಅದರ ಮುಂದುವರಿದ ಭಾಗವಾಗಿರುತ್ತೆ ಈ ದಿವಸ. ಕೃಷಿಕರಿಗೆ, ನೀರಿನ ಆಶ್ರಯಗಳಲ್ಲಿ ಕೆಲಸ ಮಾಡೋರು, ಇವರಿಗೆಲ್ಲ ಸ್ವಲ್ಪ ತೊಡಕುಗಳನ್ನು ಸೂಚಿಸ್ತಾ ಇದೆ. ನೀರಿನ ಅಭಾವ ಆಗಬಹುದು, ನೀರಿನ ತೊಂದರೆಗಳು, ಇದು ಈ ದಿವಸವೂ ಕೂಡ ಮುಂದುವರಿಯುತ್ತೆ. ಆ ರೀತಿಯ ಒಂದು ಲಕ್ಷಣ.
ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸೌಖ್ಯ ಕಾಣ್ತೀರ. ಸಣ್ಣ ಪುಟ್ಟ ತೊಡಕುಗಳನ್ನು ಹೊರತುಪಡಿಸಿ ಅದೇನಂಥ ತೊಂದರೆ ಇಲ್ಲ. ಈ ಹಾಲು ಹೈನು ಮತ್ತು ಕೃಷಿ ಸಂಬಂಧಿ ಧಾನ್ಯ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಮತ್ತು ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ ಈ ಗೌರ್ಮೆಂಟ್ ಆಫೀಸ್ಗಳಿಗೆ ಓಡಾಡೋದೇ ಆಗುತ್ತೆ. ಆ ಪರಿಶ್ರಮ ಈ ದಿವಸ ಜಾಸ್ತಿ ಅನ್ನೋದು ಸೂಚಿಸ್ತಾ ಇದೆ. ಬರೀ ಅಲದಾಟ ಆಗೋಯಿತು ಅಂತ. ಅಲದಾಟ ಮತ್ತು ಅಲ್ಲೂ ಸಮಾಧಾನ ಇಲ್ಲ, ಆ ರೀತಿಯಲ್ಲಿ ಆಗುತ್ತೆ ಈ ದಿವಸ. ತಪ್ಪದೇ ಈ ದಿವಸ ನೀವು ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನಕ್ಕೆ ಒಂದು ದೀಪ ದಾನ ಮಾಡಿದ್ರೇ ತುಂಬ ಅನುಕೂಲ ಆಗುತ್ತೆ, ಪ್ರಯತ್ನ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ. ಕನ್ಸ್ಟ್ರಕ್ಷನ್ ಫೀಲ್ಡ್ ಇರ್ತಕ್ಕಂಥವ್ರಿಗೆ ತುಂಬ ಲಾಭದಾಯಕವಾಗಿದೆ. ಈ ಗೌರ್ಮೆಂಟ್ ಸರ್ಕಾರಿ ಕೆಲಸಗಾರರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲದ ಒಂದು ವಾತಾವರಣ ಕಾಣ್ತೀರಿ ಈ ದಿವಸ. ಮಾತಿನ ಬಲ, ಉಪನ್ಯಾಸಕರಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಯಾಣದಲ್ಲಿ ಸೌಖ್ಯತೆ, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಸಹಕಾರ, ಅನುಕೂಲ, ಆತ್ಮೀಯ ಸ್ನೇಹಿತರಿಂದ ತುಂಬ ಸಹಾಯ, ನಿರೀಕ್ಷಿತ ಸಹಾಯ, ಅಂದರೆ ಯಾವುದು ನಿಮಗೆ ಅಗತ್ಯ ಇದೆಯೋ ಅಂಥದರ ಸಹಾಯ ಸಿಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಗಂಟಲು ಬಾಧೆ ಬರಬಹುದು, ಓಡಾಡುವಾಗ ಸ್ವಲ್ಪ ಎಚ್ಚರ, ಮಾಸ್ಕ್ ಹಾಕೊಂಡು ಓಡಾಡಿದ್ರೆ ಬಹಳ ಒಳ್ಳೆಯದು. ಪ್ರಾರ್ಥನೆಗೆ ದುರ್ಗಾ ಕವಚ ಹೇಳ್ಕೊಳ್ಳಿ. ಮಿಥುನ ರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರದಲ್ಲಿ ಏನೋ ತಗಾದೆ ಘರ್ಷಣೆ, ಅದು ತಾರಕಕ್ಕೆ ಹೋಗುತ್ತೆ, ಪೀಕಿಗೆ ಅಂತೀವಲ್ಲ ಹಾಗಾಗೋ ಸಾಧ್ಯತೆ ಇರ್ತದೆ. ಹೀಗೆ ಸಮಾಧಾನ ಇರಲಿ, ಪರಿಶೀಲಿಸ್ಕೊಳ್ಳಿ ಏನಾಗಿದೆ, ಯಾಕಾಗಿದೆ, ಯಾರಿಂದ ಆಗಿದೆ. ಈ ವಿವೇಚನೆ ಕಳ್ಕೊಂಡ್ಬಿಡ್ತೇವೆ ಕೋಪ ಬಂದಾಗ. ಕೋಪ ಮಾಡ್ಕೋಬೇಡಿ, ಕೋಪ ಆ ಲಕ್ಷಣ ಇದೆ ಈ ದಿವಸ. ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ, ಅನುಕೂಲ ಆಗುತ್ತೆ. ನಂಬಿಕೆ ಬೇಕು. ಇನ್ನು ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಸರ್ಕಾರಿ ವಲಯದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹಿರಿಯರ ಸಹಕಾರ, ಸೀನಿಯರ್ಸಿಂದ ಒಂದು ಅಡ್ವೈಸ್ ಸಿಗ್ತಕ್ಕಂಥದ್ದು, ಈ ರೀತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಕಾಣ್ತೀರ. ಪ್ರಾರ್ಥನೆಗೆ ಈ ದಿವಸ ಇದು ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ಒಳ್ಳೆಯ ಕುಟುಂಬ ಸೌಖ್ಯ, ಸುಗ್ರಾಸ ಭೋಜನ, ಮನೆಯಲ್ಲಿ ಅನುಕೂಲದ ವಾತಾವರಣಗಳು, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಗೌರವ, ಬೆಲೆ ಸಿಗ್ತಕ್ಕಂಥದ್ದು, ನಿಮ್ಮ ಮಾತಿಗೆ ಬೆಲೆ ಇರ್ತದೆ. ವೃತ್ತಿಯಲ್ಲೂ ಅಷ್ಟೇ ಅನುಕೂಲದ ವಾತಾವರಣ ಕಾಣ್ತಿರೋ ಸಂಶಯ ಇಲ್ಲ. ಅಲ್ಲಿ ಶುಕ್ರನಿದ್ದಾನೆ. ಈ ಕಾರಣದಿಂದಾಗಿ ಕಾರ್ಯದಲ್ಲಿ ಒಂದು ವಿಶೇಷ ಕೌಶಲ್ಯ ಬರುತ್ತೆ, ತನ್ಮೂಲಕ ಒಂದು ಪ್ರಶಂಸೆ ಬರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆರೋಗ್ಯದ ದೃಷ್ಟಿಯಿಂದ ದುರ್ಗಾ ಕವಚ ಹೇಳ್ಕೊಳ್ಳಿ ಈ ದಿವಸ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಅಲೆದಾಟ, ವ್ಯಯ, ಕಾಲಿಗೆ ಪೆಟ್ಟಾಗ್ತಕ್ಕಂಥ ಸಾಧ್ಯತೆಗಳು, ಅದೇ ಹೇಳಿದ್ನಲ್ಲ, ನೆನ್ನೆದ ಮುಂದುವರೆದ ಭಾಗ ಆಗಿರುತ್ತೆ ಈ ದಿವಸ. ಈ ದಿವಸವೂ ನಿಮಗೆ ಆ ಪರಿಶ್ರಮ ತಪ್ಪಿದ್ದಲ್ಲ. ಕೆಲಸ ಕಾರ್ಯಗಳಲ್ಲಿ ಒತ್ತಡ ಕಾಣ್ತಕ್ಕಂಥದ್ದು, ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯಗಳು ಸ್ವಲ್ಪ ವೀಕ್ ಆಗಿದೆ. ಹೀಗಾಗಿ ಶಿವಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಒಳ್ಳೆಯ ಗೌರವ, ಪ್ರಶಂಸೆ ಬರತಕ್ಕಂಥದ್ದು, ಲಾಭ, ವಿದೇಶ ವಹಿವಾಟಿನ ಲಾಭ, ನೀರಿನ ಜಲಯಾನವೋ ಮತ್ತೊಂದು ನೀರಿನ ಸಂಗ್ರಹಣ ಅಥವಾ ಇನ್ನೇನೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಾಟರ್ ಸೋರ್ಸ್ ಅಂತೀವಲ್ಲ, ಅವುಗಳಲ್ಲಿ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಖಂಡಿತ ಇದೆ. ವಿದೇಶ ವಹಿವಾಟು ತುಂಬ ಚೆನ್ನಾಗಿರುತ್ತೆ ದಿವಸ. ದಾಂಪತ್ಯದ ಸ್ವಲ್ಪ ಮನಸ್ತಾಪಗಳಿದ್ದಾವೆ, ಭಿನ್ನಾಭಿಪ್ರಾಯ ಆಗಬಹುದು. ನಿನ್ನಿಂದ ಖರ್ಚಾಯಿತು ಅಂತ ಇಬ್ಬರು ವಾದ ಮಾಡ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದೆ. ಅದು ವ್ಯಯದ ನಿಮಿತ್ತ ಕಾರಣದಿಂದಾಗಿ. ಹೀಗಾಗಿ ಪಾರ್ವತಿ ಪರಮೇಶ್ವರ ಸ್ತುತಿ ಹೇಳ್ಕೊಳ್ಳಿ. ಇನ್ನು ತುಲಾರಾಶಿಯವರಿಗೆ ಕೆಲಸದಲ್ಲಿ ನೆನ್ನೆ ಯಾವ ಥರ ಕಿರಿಕಿರಿ ಇತ್ತು ಆ ರೀತಿಯ ಕಿರಿಕಿರಿ ಮುಂದುವರಿಕೆ. ಆದರೆ ಲಾಭ ಇದೆ, ಕೆಲಸ ಆಗ್ತಾ ಇದೆ, ಆದರೆ ಕಿರಿಕಿರಿ ತಪ್ಪಿದ್ದಲ್ಲ ಅಂತ ಒಂದು ಸ್ವಲ್ಪ ಅಸಮಾಧಾನದ ವಾತಾವರಣ ಇರ್ತದೆ. ಈ ದಿವಸ ಹೆಣ್ಣುಮಕ್ಕಳಿಗೆ ಒಂದು ಒಳ್ಳೆಯ ಗೌರವ, ಅಂದರೆ ಒಳ್ಳೆಯ ರೀತಿಯಲ್ಲಿ ಒಂದು ಮಾರ್ಗದರ್ಶನ, ಸಲಹೆ ಅಂತೀವಲ್ಲ, ಅದು ಉಂಟಾಗೋದು ಹಿರಿಯರಿಂದ. ಆ ರೀತಿಯ ಸಲಹೆ ಇದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಅದರಲ್ಲಿ ಏನು ಕೊರತೆ ಇಲ್ಲ. ಪ್ರಾರ್ಥನೆಗೆ ದಿವಸ ಗಣಪತಿ ಪ್ರಾರ್ಥನೆ ಮಾಡಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲದ ವಾತಾವರಣ ಇದೆ. ಅನಿರೀಕ್ಷಿತವಾದ ಸಹಾಯಗಳು ಅಥವಾ ಸಹಕಾರಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪದ ವಾತಾವರಣ ಸೂಚಿಸ್ತಾ ಇದೆ. ಶ್ರದ್ಧೆ ಸ್ವಲ್ಪ ಕಡಿಮೆ, ಆ ರೀತಿಯ ಒಂದು ಲಕ್ಷಣ. ಆಲಸ್ಯ ತುಂಬುತ್ತೆ, ನಿದ್ರಾಹೀನತೆ ಇದನ್ನು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ಗಣಪತಿ ಪ್ರಾರ್ಥನೆಯನ್ನೇ ಮಾಡಿ. ನೀವು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಅನುಕೂಲದ ವಾತಾವರಣ, ದೇವಸ್ಥಾನ, ಪೂಜೆ, ಪುನಸ್ಕಾರ ಇಂಥವುಗಳಲ್ಲಿ ಸ್ವಲ್ಪ ಶ್ರದ್ಧೆ ಬರುತ್ತೆ. ಅಂದರೆ ಸತ್ಕಾರ್ಯಗಳಲ್ಲಿ ಶ್ರದ್ಧೆ ಬರತಕ್ಕಂಥದ್ದು. ಸಂಗಾತಿಯಲ್ಲಿ ಅನ್ಯೋನ್ಯ ಸಾಮರಸ್ಯ, ಮಕ್ಕಳಲ್ಲೂ ಒಂದು ವಿಶ್ವಾಸ, ಮಕ್ಕಳಿಂದ ಒಂದು ಸಮಾಧಾನ, ಸೌಖ್ಯ, ಈ ರೀತಿಯ ಶುಭ ಫಲ ಇದೆ. ವಸ್ತು ನಷ್ಟತೆ, ನೆನ್ನೆ ಹಾಗೆ ಇವತ್ತು ಎಲ್ಲೋ ನೆನ್ನೆ ಆಗಿದ್ದೆ, ಪೆಟ್ಟು ಬಿದ್ದಿದೆ, ಮತ್ತೆ ಇವತ್ತು ಅದೇ ಕೆಲಸ ಆಯಿತು, ಆ ರೀತಿ ಆಗುತ್ತೆ. ಕಾರ್ತವೀರ್ಯಾರ್ಜುನ ಸ್ಮರಣೆ ಮಾಡಿ. ಇನ್ನು ಮಕರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ. ಈ ದಿವಸ ಕೃಷಿಕರಿಗೆ, ಅದರಲ್ಲೂ ನರ್ಸರಿ ಇತ್ಯಾದಿ, ಹೂವು
ಮತ್ತು ಹಣ್ಣು ಈ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲಿ ಮನಸ್ತಾಪ ಇದೆ, ಭಿನ್ನಾಭಿಪ್ರಾಯಗಳು, ನನ್ನದು ಇನ್ನೂ ಮುನಸು ಮುಗಿದಿಲ್ಲ, ಆ ರೀತಿಯಲ್ಲಿ ಇದೆ. ಇದಕ್ಕೆ ಪರಿಹಾರ ಪಾರ್ವತಿ ಪರಮೇಶ್ವರ ಸ್ತೋತ್ರ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಕಹಿ ವಾತಾವರಣ, ಜಗಳಗಳು, ಟೆನ್ಷನ್ ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ದ್ವಿತೀಯದಲ್ಲಿ ರವಿ ಶನಿಯವರು ಸೇರಿದಾಗ ಕೋಪ, ತಾಪ, ಮಾತು ಹೊರಟಾಗೋದು ಸಾಧ್ಯತೆ ಇದನ್ನು ಸೂಚಿಸ್ತಾ ಇದೆ. ಸಹೋದರರು, ಸೇವಕರು ಇತ್ಯಾದಿಗಳ ಅನುಕೂಲ ಚೆನ್ನಾಗಿದೆ. ಈ ದಿವಸ ಸಾಲವೂ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ ಇದೆ. ಸ್ನೇಹಿತರಿಂದ ಸಹಾಯ ಸಹಕಾರ ಸಿಗುತ್ತೆ. ಕುಟುಂಬದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಬೆಲೆ ಸಿಗುತ್ತೆ. ಹಣಕಾಸಿನ ಸಮೃದ್ಧಿ ಕಾಣಬಹುದು ಈ ದಿವಸ, ಸಂಶಯ ಇಲ್ಲ. ಈ ದಿವಸ ನಿಮಗೆ ತೊಡಕೇನಪ್ಪ ಅಂದರೆ ಸ್ವಲ್ಪ ಉದರಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಅಮ್ಮನವರ ಸನ್ನಿಧಾನದಲ್ಲಿ ಸ್ವಲ್ಪ ಅನ್ನ ಸಂತರ್ಪಣೆ, ಅನ್ನದಾನ ಇವುಗಳು ಬಹಳ ಒಳ್ಳೆಯದು. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಜನಪೂಜಿತಾಯೈ ನಮಃ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ದ್ವಾದಶ ರಾಶಿಗಳ ಫಲ, ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.